ಶಿವಮೊಗ್ಗದ ಮುಸಲ್ಮಾನರು ಅಲ್ಲಲ್ಲಿ ಹಿಂದೂ ಯುವಕರ ಮೇಲೆ ಸುಮ್ಮನೆ ಹಲ್ಲೆ ಮಾಡೋದು ನಡೀತಾ ಇದೆ. ಮೊನ್ನೆ ಕುವೆಂಪು ನಗರದಲ್ಲಿ ಅವಿನಾಶನಂತ ಯುವಕನ ಮೇಲೆ ಬಸವರಾಜ್ ಅಂತ ರಿಟೈರ್ಡ್ ASI ಅವ್ರ ಮಗ ಅವಿನಾಶ ರಾತ್ರಿ ಸುಮಾರು 8 ಜನ ಮುಸಲ್ಮಾನರು ಆ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವನಿಗೆ ಆಸ್ಪತ್ರೆಯಲ್ಲಿದ್ದಾನೆ. ಯಾವ ಆಸ್ಪತ್ರೆ? ಮೆಗಾನ್ ಆಸ್ಪತ್ರೆಯಲ್ಲಿದ್ದಾನೆ. ನಮ್ಮ ಕಾರ್ಪೊರೇಟರ್ ಆಗಿದ್ದಂಥ ವಿಶ್ವಾಸ್ ಅವರು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆಲ್ರಿಗೂ ತಿಳಿಸಿ ಅವ್ರ ಬಗ್ಗೆ ಯಾರು ಹೊಡೆದಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು, ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ನಿಮಿಷ ತನಕನೂ ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ. ಆದರೆ ಖಂಡಿತ ಅರೆಸ್ಟ್ ಮಾಡ್ತೀವಿ ಅಂತ ಮೊನ್ನೆಯಿಂದನೂ ಹೇಳ್ತಾ ಇದ್ದಾರೆ. ನಾನಿನ್ನೂ ಆ ಕಡೆಗೆ ಗಮನ ಕೊಟ್ಟಿಲ್ಲ. ಈಗ ತಾನೇ ಊರಿಂದ ಬಂದೆ, ನಾನು ಮೈಸೂರು ಹೋಗಿದ್ದೆ. ನೆನ್ನೆ ನನ್ನ ಗಮನಕ್ಕೆ ತಂದರು, ಫೋನಲ್ಲಿ ತಿಳಿಸಿದ್ರು. ನಾನು ಪೊಲೀಸ್ ಇಲಾಖೆಗೂ ಮಾತಾಡ್ತೀನಿ. ಯಾಕಂದರೆ ಶಿವಮೊಗ್ಗದಲ್ಲಿ ಈ ರೀತಿ ನಡೀತಾ ಇರೋದು ಸಾಕಷ್ಟು ಆಗ್ತಾ ಇದೆ. ಮೊನ್ನೆ ನಿಮ್ಗೆ ಗೊತ್ತಿದ್ದು ರಾಗಿಗುಡ್ಡದ ಗಲಾಟೆ ಆಯಿತು. ಯಾಕಂದರೆ ಪೊಲೀಸ್ ಇಲಾಖೆ ಸ್ವಲ್ಪ ಬಿಗಿ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಸಲ್ಮಾನರ ಗೂಂಡಾಗಳ ಹಾವಳಿ ಜಾಸ್ತಿ ಆಗುತ್ತೆ. ಈ ದಿಕ್ಕಿನಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಗಮನ ಹರಿಸಲಿ ಮತ್ತು ಆ ಸರ್ಕಲ್ ಇನ್ಸ್ಪೆಕ್ಟರ್ ಗಮನ ಹರಿಸ್ಬಿಟ್ಟು ಆ ಕುವೆಂಪು ನಗರದ ಆ ಯುವಕ ಅವಿನಾಶ್ ಮೇಲೆ ಆಗಿರೋಂಥ ಹಲ್ಲೆ ಬಗ್ಗೆ ಯಾರು ಗೂಂಡಾಗಿರಿ ಮಾಡಿದಾರೋ ಅವ್ರ ಬಗ್ಗೆ ತಕ್ಷಣ ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡಬೇಕು. ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಗೂಂಡಾಗಿರಿ ಶಿವಮೊಗ್ಗದಲ್ಲಿ ಮುಸಲ್ಮಾನರಿಂದ ಆಗಬಾರ್ದು. ಆ ದಿಕ್ಕಿನಲ್ಲಿ ಪೊಲೀಸ್ ಇಲಾಖೆ ಎಚ್ಚರಿಕೆ ವಹಿಸಬೇಕು ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆಟದ ಮೈದಾನ ಕಬಳಿಸೋ ದಿಕ್ಕಿನಲ್ಲಿ ಮುಸಲ್ಮಾನರು ಮುಂಚೆಯಿಂದನೂ ಪ್ರಯತ್ನ ನಡೆಸಿದ್ದಾರೆ. ಯಾವಾಗಿಂದ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋಂಥ ಡಾಕ್ಯುಮೆಂಟ್ ಕೂಡ ನಿಮಗೆ ಇವತ್ತು ನಾನು ಕೊಟ್ಟಿದ್ದೇನೆ. ಮಾಡಿ 1966ರಿಂದ ಈಚೆಗೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಲ್ಯಾಂಡ್ ಟ್ಯಾಕ್ಸ್ ಅಸೆಸ್ಮೆಂಟನ್ನು ಲಿಸ್ಟ್ನಲ್ಲಿ ಸೈಜು ಡೀಟೇಲ್ ಎಲ್ಲ ಕೊಟ್ಟಿದ್ದೀನಿ ನಾನು. ಮುಸಲ್ಮಾನರು ನಮಾಜ್ ಮಾಡುವ ಜಾಗ ಆಗಿದ್ದು ಕಂದಾಯ ಮಾಫಿ ಮಾಡಲಾಗಿರುತ್ತೆ ಅಂತ ಅಂದ್ಕೊಂಡು ಕೂಡ ಅದರಲ್ಲಿ ಬರೆದಿದ್ದಾರೆ ಫೇಕ್ ಡಾಕ್ಯುಮೆಂಟಲ್ಲಿ. ಎಲ್ಲಿಂದ 66ರಿಂದ ಈಚೆಗೆ 75 ತನಕ ಮಾಡಿದ್ದಾರೆ. 66 ಮುಂಚೆನೂ ಇಲ್ಲ, 75ರಿಂದ ಈಚೆನೂ ಇಲ್ಲ. ಆ ಫೇಕ್ ಡಾಕ್ಯುಮೆಂಟ್ ಕೂಡ ಅವ್ರ ಹತ್ರ ಇಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ ಪ್ರಶ್ನೆ ಉದ್ಭವನೇ ಆಗಲ್ಲ. ಈ ಜಾಗ ಕಾರ್ಪೊರೇಷನ್ ಜಾಗ ಅಂತ ಅಂದ್ಕೊಂಡು ಅನೇಕ ದಾಖಲೆಗಳ ಸಮೇತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಕಮಿಷನರಿಗಾಗಲೇ ಸಾಕಷ್ಟು ಸರಿ ಕೊಟ್ಟಿದ್ದೇವೆ. ಅದು ರಾಷ್ಟ್ರಭಕ್ತ ಬಳಗದಿಂದ ಈಗಾಗಲೇ ನಾವು ಪ್ರಮುಖ ದಾಖಲೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೊಟ್ಟ ಆದಮೇಲೂ ಕೂಡ ಸದರಿ ಜಾಗ ಖಾತೆಯನ್ನು ನಿಯಮಬಾಹಿರವಾಗಿ ವಕ್ತ ಹೆಸರಿಗೆ ಮಾಡಿದ್ದನ್ನು ಪ್ರಶ್ನಿಸಿ ಪುನರ್ ಪರಿಶೀಲಿಸುವಂತೆ ದಿನಾಂಕ 10/11/20 ಅರ್ಜಿ ಸಲ್ಲಿಸಾಗಿದ್ದರೂ ಕೂಡ ಪಾಲಿಕೆ ಆಯುಕ್ತರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯದ ಮೇಲೆ ಮೆಟ್ಟಲೇರಿದ್ದು, ಅದರ ಡೀಟೇಲ್ ಎಲ್ಲ ಯಾವ ಕೇಸ್ ನಂಬರ್ ಎಲ್ಲ ಇದೆ. 22/5/25 2 ತಿಂಗಳ ಕೆಳಗೆ 22/5/25 ಆದೇಶದಲ್ಲಿ ಉಚ್ಚ ನ್ಯಾಯಾಲಯ ಸದರಿ ಜಾಗದ ಹಕ್ಕುದಾರಿಕೆಯ ದಾಖಲಾತಿಗಳನ್ನು 8 ವಾರದ ಒಳಗೆ ಪರಿಶೀಲಿಸಬೇಕೆಂದು ಮಾನ್ಯ
ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ತಿಳಿಸಿದ್ದು, ನ್ಯಾಯಾಲಯ ಕೊಟ್ಟ ಅವಧಿಯು 17/7/25ಕ್ಕೆ ಮುಗಿದಿರುತ್ತದೆ. ಮೊನ್ನೆ ಮುಗಿದಿರುತ್ತದೆ. ಈ ಹಿಂದೆ ಸಲ್ಲಿಸಿದ್ದ ದಾಖಲೆಗಳಲ್ಲದೆ 1/7/25ರಂದು ಮಾನ್ಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದ ಕಾನೂನು ವಿಭಾಗದಿಂದ ನಮ್ಮ ವಾಗೇಶ್ ಅವರ ನೇತೃತ್ವದಲ್ಲಿ, ಅಡ್ವೊಕೇಟ್ ಅವರ ನೇತೃತ್ವದಲ್ಲಿ ಅವರು ಹೋಗಿ ಹೆಚ್ಚುವರಿ ದಾಖಲೆಗಳನ್ನು ಕೂಡ ಕೊಟ್ಟು ಬಂದಿದ್ದೇವೆ. ಇದು ನಿಮಗೂ ಕೂಡ ಕೊಟ್ಟಿದೆ. ಹೀಗಾಗಿ CDP ಪ್ಲಾನಲ್ಲಿ ಆ ಜಾಗ, ಆಟದ ಮೈದಾನ ಅಂತಿರೋದು, ಇದ್ರದ್ದೆಲ್ಲವೂ ನಿಮಗಾಗಲೇ ಹಿಂದೆ ಕೊಟ್ಟಿದೆ. ಈಗ ಹೊಸದಾಗಿ ಇವರೇನು ದಾಖಲೆಗಳನ್ನು, ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿದ್ದಾರೆ, ಅದನ್ನು ಜೊತೆಗೆ ನಾವು ಇದೇನು ಗೆಜೆಟ್ ನೋಟಿಫಿಕೇಷನ್ ಏನಾಗಿದೆ, ಅದು ಗೆಜೆಟ್ ನೋಟಿಫಿಕೇಷನ್ನಲ್ಲೂ ಕೂಡ ಚೆಕ್ ಬಂದಿ ಇಲ್ಲದೆ ಇರೋದು, ಎಲ್ಲ ಅಂಶಗಳನ್ನು ಕೂಡ ದಾಖಲೆಗಳ ಸಮೇತ ಈಗಾಗಲೇ ನಾನು ಮಾತಾಡಿದ್ದೀನಿ. ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ಮತ್ತೊಂದು ಮೆಮೊರಾಂಡಮ್ ತಗೊಂಡು ಕೊಡ್ತಾ ಇದ್ದೇವೆ. ಅದನ್ನು ಈ ದಾಖಲೆಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು. ಮತ್ತು ಅದೇನು ಕಾನೂನು ಬಾಹಿರವಾಗಿ ಮುಸಲ್ಮಾನರು ಖಾತೆ ಮಾಡಿಸ್ಕೊಂಡಿದ್ದಾರೆ, ಅದನ್ನು ರದ್ದು ಮಾಡಬೇಕು. ಮತ್ತು ಈ ಅಕ್ರಮದಲ್ಲಿ ಶಾಮೀಲಾಗಿರೋರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಒತ್ತಾಯ ಮಾಡೋ ದಿಕ್ಕಿನಲ್ಲಿ ನಾವು ನಾಡಿದ್ದು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಈಗಾಗಲೇ ನಾನು ಕಾರ್ಪೊರೇಷನ್ ಕಮಿಷನರ್ ಮಾಯನಗೌಡರು ಮಾತಾಡಿದ್ದೀನಿ. ಬನ್ನಿ, ನಿಮ್ದು ಏನೇನು ಡಾಕ್ಯುಮೆಂಟ್ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ. ಹಿಂದಿದ್ದಂಥ ಕಮಿಷನರಿಗೆ, ಕವಿತಾವ್ರಿಗೂ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ದಾಖಲೆಗಳೆಲ್ಲ ಗಮನಿಸಬೇಕು. ನ್ಯಾಯಬದ್ಧವಾದ ಒಂದು ತೀರ್ಪನ್ನು ಅವರು ವ್ಯವಸ್ಥೆ ಮಾಡಬೇಕು. ಹೀಗಾಗಿ ಇನ್ನೊಂದು ಈ ಜಾಗವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಮಣಿಬಾರದು. ಮುಸಲ್ಮಾನರ ಪರವಾಗಿ ಅನೇಕರು ಪ್ರಯತ್ನ ನಡೆಸಬಹುದು. ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಯಾವುದೇ ವ್ಯಕ್ತಿಗಳಿರ್ಬೋದು, ಅವರು ಸಂತೃಪ್ತಿ ಪಡಿಸೋ ದಿಕ್ಕಿನಲ್ಲಿ ಪ್ರಭಾವವನ್ನು ಕಮಿಷನರ್ ಮೇಲೆ ಬೀರಿ, ಕಾನೂನನ್ನು ಮೀರಿ ಆ ಜಾಗವನ್ನು ಕಾರ್ಪೊರೇಷನಿಂದ ತಪ್ಪಿಸೋಂಥ ಪ್ರಯತ್ನ ಮಾಡಿದ್ರೆ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ. ಹಿಂದೂ ಸಮಾಜ ಶಾಂತಿಯಿಂದ ಕಾನೂನುಬದ್ಧವಾಗಿ ನಾವು ಹೋಗಿ ತನಕ ಕೂಡ ಎಲ್ಲ ದಾಖಲೆಗಳನ್ನು ಕೂಡ ಎಲ್ಲ ಅಧಿಕಾರಿಗಳಿಗೆ ನಾವು ತಲುಪಿಸಿದ್ದೇವೆ. ಸೋಮವಾರ ಮತ್ತೆ ಹೋಗಿ ಕಾರ್ಪೊರೇಷನ್ ಕಮಿಷನರಿಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಮತ್ತೆ ಕೊಡೋರಿದ್ದೇವೆ. ಅವರು ಅಂತಿಮವಾಗಿ ಅವರ ವರದಿಯನ್ನು ಈಗಾಗಲೇ 2 ಹಿಯರಿಂಗ್ ಎಲ್ಲರ ಹತ್ರ ಮಾಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ನಾವು ಕೂಡ ಕೊಡ್ತೇವೆ. ಇದನ್ನು ಪೂರ್ಣ ಪರಿಶೀಲನೆ ಮಾಡಿ ಯಾವ ಈ ಖಾತೆ ಅಲ್ಲಿ ಅಕ್ರಮವಾಗಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಮತ್ತು ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಆ ಆಸ್ತಿಯನ್ನು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು. ಇದು ನಮ್ಮ ಒತ್ತಾಯ. ಈ ವಿಚಾರದಲ್ಲಿ ಏನಾದರೂ ಕೂಡ ಯಾರಾದರೂ ಕೂಡ ಪ್ರಭಾವ ಬೀರಿ ಅಥವಾ ಅವ್ರ ಮೇಲೆ ಏನಾದ್ರು ಆಮಿಷ ಒಡ್ಡಿ ಅದೇನಾದ್ರು ಅನ್ಯಾಯ ಮಾಡೋಕ್ಕೆ ಪ್ರಯತ್ನ ನಡೆಸಿದ್ರೆ ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿ ಆ ಜಾಗವನ್ನು ಕಾರ್ಪೊರೇಷನ್ಗೆ 100% ಉಳಿಸ್ಕೋತೇವೆ. ಈ ತೀರ್ಮಾನವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ದಿಕ್ಕಿನಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಕಮಿಷನರ್ಗಳಿರ್ಬೋದು, ಇವರೆಲ್ಲರೂ ಕೂತು ಚರ್ಚೆ ಮಾಡಿ ದಾಖಲೆಗಳ ಗಮನಿಸಿ ಅದ್ರ ಮೇಲೆ ಅವ್ರ ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ತೇನೆ. ಮತ್ತು ನಿಮಗೆ ಕೊಟ್ಟಿರೋಂಥ ಎಲ್ಲದರಲ್ಲೂ ಕೂಡ ಗೆಜೆಟ್ ನೋಟಿಫಿಕೇಷನ್ದು, ಅಕ್ರಮವಾಗಿ ಏನು ಫೇಕ್ ಡಾಕ್ಯುಮೆಂಟ್ಗೆ ಸೃಷ್ಟಿ ಮಾಡಿದ್ದಾರೆ ಎಲ್ಲವನ್ನು ಕೂಡ ದಾಖಲೆ ಸಮೇತ ನಿಮಗೆ ಅಲ್ಲಿ ಕೊಟ್ಟಿದೆ. ನ್ಯಾಯದಲ್ಲಿ ಇರ್ಬೇಕಾರೆ ನೋ ನ್ಯಾಯಾಲಯವೇ ಅವ್ರು ಹೇಳಿದೆ. ಅಲ್ಲ 8 ವಾರದಲ್ಲಿ ರಿಪೋರ್ಟ್ ಮಾಡಿ
ಪರಿಶೀಲನೆ ಮಾಡಿ ರಿಪೋರ್ಟ್ ನಮಗೆ ಕಳಿಸಿ ಅಂತ ಹೇಳಿದ್ದಾರೆ. ಪರಿಶೀಲನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇದೆ. ಪರಿಶೀಲನೆ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಕೊಟ್ಟಿದ್ದೀವಿ ಸಾಕಷ್ಟು. ಇವತ್ತು ಒಂದು ಫೇಕ್ ಡಾಕ್ಯುಮೆಂಟ್ ಏನು ನನಗೆ ಸಿಕ್ತು, ಅದನ್ನು ಸೇರಿಸಿ ಸೋಮವಾರ ನಾವು ಕೊಡ್ತೀವಿ. ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅದು ಹೆಂಗೆ ತಪ್ಪದು ನೋಡ್ತೀವಿ ನಾವು. ಹಿಂದೂ ಸಮಾಜ ಈಗ ಜಾಗೃತಿ ಆಗಿದೆ. ಎಲ್ಲೋ ಒಂದು ಕಡೆ ಅಲ್ಲ, ಈ ದಿಕ್ಕಿನಲ್ಲಿ ಯಾರು ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಮುಖಭಂಗ ಆಗಬೇಕು. ನಾವು ಯಾವುದೂ ಕೂಡ ಇವಾಗಿನ ತಂದ್ಕೊಂಡು ಕೊಡ್ತಾ ಇರೋದು ದಾಖಲೆ ಸಮೇತನೇ ಕೊಡ್ತಿದ್ದೀವಿ ವಿನಃ ಈ ಹಿಂದೆ ಎಂತ ಲತಾ ಚಾರುಲತಾ ಆ ಕಮಿಷನರ್ ಆಗಿದ್ದರು ಆ ಲೇಡಿ ತುಂಬ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಇದರಲ್ಲಿದೆಯಾ? ಅದು ಕೂಡ ಇದರಲ್ಲಿದೆ. ಅದ್ರಲ್ಲಿ ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಇದು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಅನ್ನೋದು. ಅದೇ ಅವ್ರು ಪತ್ರ ಬರೆದಿದ್ದಾರೆ. ಸರ್ವೆನಲ್ಲಿ ಮೇಲೆ ಅಧಿಕಾರಿಗಳು ಸಿಗ್ನೇಚರ್ ಇಲ್ಲ, ಯಾರೋ ಜೂನಿಯರ್ಸ್ ಬರೆದಿದ್ದಾರೆ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಮತ್ತು ಗೆಜೆಟ್ ನೋಟಿಫಿಕೇಶನ್ ಇಲ್ಲ ಅನ್ನೋದು ಮಾಡಿದ್ದಾರೆ. ಅವ್ರ ಪತ್ರನ ತೆಗೆದು ನೋಡಿದ್ರೆ ಆ ಕಮಿಷನರು, ಹಿಂದಿನ ಕಮಿಷನರು ಏನವ್ರ ಹೆಸರು, ಚಾರುಲತಾ, ಅವರ ಪತ್ರವನ್ನು ತೆಗೆದು ನೋಡಿದ್ರೇ ಈಗಿನ ಕಮಿಷನರ್ಗೆ ತುಂಬ ಸ್ಪಷ್ಟವಾಗಿದೆ ಆ ಜಾಗವನ್ನು ಲಪಟಾಯಿಸೋದಕ್ಕೆ ಮುಸಲ್ಮಾನರು ಪ್ರಯತ್ನ ನಡೆಸಿದ್ದಾರೆ. ಆ ಪತ್ರದಲ್ಲೇ ಸಿಗತ್ತೆ. ಅದಲ್ಲದೆ ಅನೇಕ ಡಾಕ್ಯುಮೆಂಟ್ಗಳು ಕೂಡ ಕೊಟ್ಟಿದ್ದೇವೆ. ಅದೇ ರೀತಿ ಯೋಜನಾ ಪ್ರಾಧಿಕಾರದ್ದು ಕೂಡ ಅದರಲ್ಲಿ ಸ್ಪಷ್ಟವಾಗಿ CDP ಪ್ಲಾನಲ್ಲಿ ಅದು ಗ್ರೀನ್ ಹಾಕ್ಬಿಟ್ಟು ಅದು ಆಟದ ಮೈದಾನ ಅನ್ನೋದು ಕೂಡ ಅವರು ಬರೆದಿದ್ದು ಕೂಡ ನಾವು ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಹೇಳ್ತೇನೆ, ಸುಖ ಸುಮ್ಮನೆ ಇದನ್ನು ಈ ಜಾಗವನ್ನು ಲಪಟಾಯಿಸೋ ವ್ಯಕ್ತಿಗಳ ಬಗ್ಗೆ ಕ್ರಮ ತಗೋಬೇಕು. ಇದು ಕಾರ್ಪೊರೇಷನ್ ಉಳಿಸ್ಕೋಬೇಕು. ಈ ರೀತಿ ಹೇಳ್ತಿದ್ದಂಗೆ ಇವರು ಕೋಮುವಾದ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೋಮುವಾದ ಪ್ರಶ್ನೆ ಇಲ್ಲ. ಕಾರ್ಪೊರೇಷನ್ ಜಾಗವನ್ನು ಮುಸಲ್ಮಾನರು ಈ ರೀತಿ ಅಕ್ರಮವಾಗಿ ತಗೊಳ್ಳೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಜಾಗೃತಿ ಆಗಿದ್ದೀವಿ. ಹಿಂದೂ ಸಮಾಜ ಜಾಗೃತಿ ಮಾಡ್ತೀವಿ. ಸರ್ಕಾರ ಈ ದಿಕ್ಕಿನಲ್ಲಿ ಗಮನಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಸಂದರ್ಭ ಮಾಡೋಕ್ಕೆ ಇಷ್ಟಪಡ್ತೇನೆ. ವಾದ ಬೇಕಾದಷ್ಟು ವಾದ, ಎಲ್ಲವೂ ಡೂಪ್ಲಿಕೇಟೇ, ಎಲ್ಲದೂ ಫೇಕೆ. ಇವಾಗ ವಕ್ತಿನ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಬಿಲ್ ಪಾಸ್ ಮಾಡಿದೆ. ನೋಡೋಣ ಅದನ್ನು, ಅದ್ರ ಮುಂದೆ ಏನಾಗುತ್ತೆ ಅಂತ. ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ನೇರವಾಗಿ ಈಗಲೇ ದಾಖಲೆ ಸಮೇತ ನಾವು ಕೊಟ್ಟಿರೋದ್ರಿಂದ ಕಾರ್ಪೊರೇಷನ್ ಇದು ಮುಳಿಸ್ಕೋಬೇಕು. ಇದು ನಮ್ಮ ಒತ್ತಾಯ. DC ಅವರು ಕೇಳಿದ್ರು ಕ್ಲಾರಿಫಿಕೇಶನ್, ಈ ಒಂದು ಖಾತೆ ಇದ್ರ ಬಗ್ಗೆ ಯಾರ್ದು ಏನು ಕತೆ ಡೀಟೇಲ್ ಕೊಡಿ ಅಂತ. DC ಅವರೇ ಅವ್ರಿಗೆ ಪತ್ರ ಬರೆದಿದ್ದಕ್ಕೋಸ್ಕರ ಅವ್ರು ಸ್ಪಷ್ಟ ಮಾಡಿದ್ದಾರೆ. DC ಬರೆದ ಪತ್ರನೂ ಇದರಲ್ಲಿದೆ, ನಿಮಗೆ ಕೊಟ್ಟಿದ್ರಲ್ಲಿ ಇದೆ ನೋಡಿ. ಸಾಫ್ಟ್ ಕಾಪಿಯಲ್ಲಿ ಇದೆ ನೋಡಿ. ಖಾತೆ ಆಗಿದ್ದು ಅದೇ ಹೇಳ್ತೀನಲ್ಲ, 60 ಖಾತೆ ಆಗಿರೋದು ಯಾವತ್ತು 2020 ಅಂತಪ್ಪ. 19-20 ಅಣ್ಣ, ನಾನು ಹೇಳ್ತೀನಲ್ಲ, ಯಾವ ಸರ್ಕಾರ ಏನು ಕತೆ ನನಗೆ ಗೊತ್ತಿಲ್ಲ. ಲೂಟಿ ಅಂತೂ ಮಾಡಿದ್ದಾರೆ. ಲೂಟಿ ಮಾಡೋರಿಗೆ ಆ ಸರ್ಕಾರ ಈ ಸರ್ಕಾರನೇ ಬೇಕು ಅಂತೇನಿಲ್ಲ. ಹಾಗಾಗಿ ಇದನ್ನು ತುಂಬ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳೇ ಬರೆದಿರೋಂಥ ಸಂದರ್ಭ ಉತ್ತರನ್ನು ಕೂಡ ಕಮಿಷನರ್ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಇದು ಫೇಕ್ ಅಂತ ತೀರ್ಮಾನ ಆಗಿದೆ. ಹಾಗಾಗಿ ಆ ಖಾತೆಯನ್ನು ಏನು ಮಾಡಿದ್ದಾರೆ, ಆ ಫೇಕ್ ಖಾತೆಯನ್ನು ರದ್ದು ಮಾಡಬೇಕು. ಕಾನೂನು ಅಕ್ರಮವಾಗಿ ನಡೆದಿರೋದು ರದ್ದು ಮಾಡಬೇಕು. ಕಾರ್ಪೊರೇಷನ್ ಉಳಿಸ್ಕೋಬೇಕು. ಇನ್ನು ಎಲ್ಲ ಸರ್ಕಾರನೂ ಕೂಡ ಅಲ್ಲಿ ಮಾಡಿದ ಎಲ್ಲ ಕೆಲಸನೂ ಸರಿ ಇದೆ ನಾನು ಹೇಳಕ್ಕೆ ತಯಾರಿಲ್ಲ. ಲೂಟಿಕೋರರಿಗೆ ಎಲ್ಲ ಸಂದರ್ಭದಲ್ಲೂ ಲೂಟಿಕೋರು ಇದ್ದೇ ಇರ್ತಾರೆ. ನನಗೆ ಗೊತ್ತಿಲ್ಲಪ್ಪ, ಇರ್ಬೋದು. ಆಗಿನ ಸಂದರ್ಭದಲ್ಲಿ ಯಾರೋ ಅಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳು ಅವರು ಸರಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇರೋಂಥ ವ್ಯಕ್ತಿಗಳು ಇವ್ರ ಕೈ ಸಿಕ್ಕಿರಬಹುದು. ನನಗೆ ಗೊತ್ತಿಲ್ಲ. ಯಾವುದೇ ಸರ್ಕಾರದ ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗ್ತಿಲ್ಲ. ನಮ್ಮ ಆಸ್ತಿನ ಉಳಿಸ್ಕೋತಿದ್ದೀವಿ. 50 ಕೋಟಿ ಮುಗಿ ತುಪ್ಪಾಚಿಬಿಟ್ಟಿದಾರಲ್ಲ ಅವ್ರ ಪಾಪ MLAಗಳಾಗಿ 2 ವರ್ಷ ಕಳೆದ್ರು ಕೂಡ ₹1 ಸಿಕ್ಕಿಲ್ಲ. 50 ಕೋಟಿ ಬ್ರಹ್ಮ ಬಂದ್ರು ಇವರು 50 ಕೋಟಿ ಕೊಡಲ್ಲ ಈ ಸರ್ಕಾರದಲ್ಲಿ. ಎಲ್ಲ ರಸ್ತೆಗಳಿಗೆ ಗುಂಡಿ ಬಿದ್ದೋಗಿದೆ. ಆ ತುಂಬದಕ್ಕಾರು ಸದ್ಯಕ್ಕೆ ಅವರೊಂದು 5 ಕೋಟಿ ಕೊಡಲಿ.
ಶಾಸಕರು ಅವತ್ತು ಸಂತೋಷ ಪಡ್ತಾರೆ. ಇಡೀ ರಾಜ್ಯದಲ್ಲಿ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ಕೊಂಡು ಬರ್ತೀನೋ ಡಗ 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 ಅನ್ನತ್ತೆ ಕಾರ್ಗಳು. ಎಲ್ಲಿ ಯಾವತ್ತೂ ಏನು ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ. ಎಲ್ಲ ರಸ್ತೆಗಳು ಗುಂಡಿ. ₹1 ಬಿಡುಗಡೆ ಮಾಡಿಲ್ಲ ಇವತ್ತಿನ ತನಕನೂ. ಬಜೆಟಲ್ಲಿ ಅನೌನ್ಸ್ ಮಾಡಿ ಎಷ್ಟು ದಿನ ಆಯಿತು? 50 ಕೋಟಿ ಇವತ್ತು ಹೊಸದಾಗ ಅನೌನ್ಸ್ ಮಾಡ್ತಿಲ್ಲ, ಹೇಳ್ತಿಲ್ಲ ಮುಖ್ಯಮಂತ್ರಿಗಳು. ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು 50 ಕೋಟಿ ಕೊಡ್ತೇವೆ. ಮುಂದಿನ ಬಜೆಟ್ ಮತ್ತೆ ಘೋಷಣೆ ಮಾಡ್ತೀರಾ? ದಯವಿಟ್ಟು ನಿಮ್ಮ ಬಡದಾಟ ಎಷ್ಟಾರ ಮಾಡ್ಕೊಳ್ಳಿ. ಯಾರು ಮುಖ್ಯಮಂತ್ರಿ ಆಗ್ತೀರಿ, ಯಾರು ಮುಖ್ಯಮಂತ್ರಿ ಆಗಿಲ್ಲ, ನಮಗೆ ಸಂಬಂಧ ಇಲ್ಲ. ನಮಗೆ ಪ್ರಶ್ನೆ, ಶಾಸಕರು ಮರ್ಯಾದೆಯಿಂದ ಜೀವನ ಮಾಡಬೇಕು. ಜನಗಳು ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತಂದ್ರೆ ಹೆಂಗೆ ವಾಸ ಮಾಡಬೇಕು ಅವರು? ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ, ಸಂತೋಷ, ನಾನು ಅದನ್ನು ಟೀಕೆ ಮಾಡಲ್ಲ. ಬಡವರು ನಿಮ್ಮ ಜೊತೆಗೆ ಇರಬೇಕು ಅಂತ ಇಷ್ಟಪಡ್ತಿದ್ದೀರಿ. ನಿಮ್ಮ ಸಮಾವೇಶ ಒಳ್ಳೊಳ್ಳೆ ಸಮಾವೇಶ ಮಾಡ್ತೀರಿ. ಸಮಾವೇಶದಲ್ಲಿ ಹೇಳ್ಕೊಳ್ಳಿ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ. ಗುಂಡಿ ತುಂಬಕ್ಕೆ ಒಂದೊಂದು ಕೋಟಿ ಬಿಡುಗಡೆ ಮಾಡಿ. 50 ಕೋಟಿ ಆಮೇಲೆ ಆಡಳಿತ ಪಕ್ಷದವರು 50 ಕೋಟಿ, ವಿರೋಧ ಪಕ್ಷ 2.5 ಕೋಟಿ. ನಾನು ಅದನ್ನೂ ಟೀಕೆ ಮಾಡಲ್ಲ. ಯಾಕೆಂದರೆ ಎಲ್ಲ ಸರ್ಕಾರಗಳು ಕೂಡ ಅವರವ್ರ ಶಾಸಕರಿಗೆ ಜಾಸ್ತಿ ಕೊಟ್ಕೊಂಡಂಥ ವ್ಯವಸ್ಥೆ ಇದೆ, ನಾನು ಇಲ್ಲ ಅಂದಿಲ್ಲ. 1 ಕೋಟಿ ಬಿಡುಗಡೆ ಮಾಡಿರ್ಬೋದು ಇಮ್ಮಿಡಿಯೇಟಾಗಿ. ಇವತ್ತು ನಾಳೆ ನಾವು ಮೈಸೂರಲ್ಲೂ ಸಮಾವೇಶ ಮಾಡ್ತಾರೆ. ಸಮಾವೇಶದ ನೆನಪಿಗೆ ₹1 ಕೋಟಿ ಬಿಡುಗಡೆ ಮಾಡಿ ಎಲ್ಲ ಶಾಸಕರಿಗೆ. ಆಮೇಲೆ ಹೋಗ್ರಿ 50ಕ್ಕೆ 25 ಕೋಟಿ ಎಲ್ಲ. ಅದು ಸ್ಪೆಸಿಫಿಕ್ ಆಗಿ ಅದನ್ನು ಹೇಳಿ. ರಾಜ್ಯದಲ್ಲಿರೋಂಥ ರಸ್ತೆಗಳನ್ನು ಗುಂಡಿ ತುಂಬೋದಕ್ಕೆ, ಹೊಸ ಗುಂಡಿ ಮಾಡೋಕ್ಕೆ, ಹೊಸ ರಸ್ತೆ ಮಾಡೋಕ್ಕೆ ಇವ್ರ ಕೈಲಾಗಲ್ಲ. ಗುಂಡಿ ತುಂಬೋದಕ್ಕೋಸ್ಕರ ಬಿಡುಗಡೆ ಮಾಡ್ತಿದ್ದೀವಿ 1 ಕೋಟಿ. ಅವಾಗ ಹೌದಪ್ಪ ಇವ್ರು 50 ಕೋಟಿ ನಾಳೆ ಕೊಡ್ಬೋದು ಅನ್ನೋಂಥ ನಂಬಿಕೆನಾರು ಬರುತ್ತೆ. ನಾನು ಅದಕ್ಕೋಸ್ಕರ ಹೇಳ್ತೇನಲ್ಲ, ಸರ್ಕಾರದ ಸಾಧನಾ ಸಮಾವೇಶದ ನೆನಪಿಗೋಸ್ಕರ 1 ಕೋಟಿ ಬಿಡುಗಡೆ ಮಾಡಿ. ಇದು ನನ್ನ ಒತ್ತಾಯ. ಮುಖ್ಯಮಂತ್ರಿಗಳಾಗಿ ಶಾಸಕರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳೋದು ಸೆಳ್ಕೊಳೋದಕ್ಕೆ ಅಂತ ನಾನು ಹೇಳಲ್ಲ. ಅಲ್ಲ, ಗೊಂದಲ ಇದನ್ನು 50 ಕೋಟಿ ಕೊಟ್ಟರೆ ಬಗೆಹರಿಯುತ್ತೇನು? ಸಾಧ್ಯವೇ ಇಲ್ಲ. ಇನ್ನೂ ಇದು ಶುರುವಾಗಿದೆ ಅಷ್ಟೇ. ಇದು ಅದೇ ಹೇಳ್ತಾರಲ್ಲ, ಇದು ಟ್ರಯಲ್, ಇದು ಪಿಕ್ಚರ್ ಅಭಿ ಬಾಕಿ ಅಂತ ಹೇಳ್ತಾರೆ. ಹಂಗೆ ಇವಾಗ ಶುರು ಮಾಡಿದ್ದಾರೆ ಅಷ್ಟೇ. ಅಲ್ಲೊಬ್ರು ಇಲ್ಲೊಬ್ರು ಇವರೇ ಆಗಬೇಕು, ಇವರಾಗಬೇಕು. ಈ ಸ್ವಾಮಿಗಳು ಬೇರೆ ಎಂಟರ್ ಆಗ್ಯಾರ. ಅವರೇ ಆಗಬೇಕು, ಇವರೇ ಆಗಬೇಕು ಅಂತ. ಸ್ವಾಮಿಗಳ ಕೆಲಸ ಬೇಕಾದಷ್ಟಿದೆ. ಅವ್ರು ಯಾಕೆ ಈ ಕೆಲಸವೋ ನನಗಂತೂ ಅರ್ಥ ಆಗಲ್ಲ. ಸಮಾವೇಶ ಶಕ್ತಿ ಪ್ರದರ್ಶನ ಯಾಕಾಗಬಾರ್ದು? ನೋಡ್ರಿ, ಪೊಲಿಟಿಕಲ್ ಪಾರ್ಟಿಗಳು ಜೀವಂತವಾಗಿರ್ಬೇಕಾದ್ರೆ ಇಂಥವೆಲ್ಲ ಆಗ್ತಾನೆ ಇರ್ತವೆ. ಇರ್ಬೋದು ಅಂದೆ, ನಾನು ತಪ್ಪು ಅಂತೂ ನಾನು ಹೇಳಲ್ಲ. ಇರ್ಬೋದು ಅಂದೆ, ನಾನು ಸುಳ್ಳಾಗಿ ಹೇಳಿ, ನಾನು ಇಲ್ಲ ಅಂತ ಹೇಳೇನು? ಅದೇ ಹೌದು ಅಂತೂ ಹೇಳಲ್ಲ ನಾನು. ಆದರೆ ಈ ಆಶ್ವಾಸನೆ ಕೊಟ್ಟಾರಲ್ಲ 50 ಕೋಟಿ, ಇದು ಈ ಇವರೊಂದು ಎಂಥದ್ದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಾರಲ್ಲ, ಹಂಗೆ ಫೇಕ್ ಆಶ್ವಾಸನೆ ಆಗಬಾರ್ದು. ಅದು ಕೊಡಲ್ರಿ. ನಾನು ಹೇಳ್ತಾರೆ 1 ಕೋಟಿ ಅಂತ, ಅದು ಕೊಡಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ OBC, SC, ST ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಹಣ ಬಿಡುಗಡೆ ಮಾಡಿ ಕೆಲಸ ಅರ್ಧಂಬರ್ಧ ಚಾಲುವಾಗಿ ಈ ಸರ್ಕಾರ ಎಲ್ಲ ಚುನಾವಣೆ ಬಂದಕ್ಕೆ ಅರ್ಧಕ್ಕೆ ನಿಲ್ತು. ಇವರೇನು ಮಾಡಬೇಕಿತ್ತು? ಅದನ್ನು ಮುಂದುವರಿಸ್ಬೇಕಿತ್ತು. ಇವ್ರು ಮಾಡಿದ್ರು. ನಾವು ಇವಾಗಿನ ತನಕ ಏನಾಗಿದೆ ಅದಕ್ಕೆ ನಿಲ್ಲಿಸ್ಬಿಡಿ, ₹1 ಕೊಡಲ್ಲ, ನಾವು ಸ್ಟೇ ಮಾಡಲಿಲ್ಲ, ಕ್ಯಾನ್ಸಲೇ ಮಾಡಿದ್ರು. SC, ST ಪರವಾಗಿರೋಂಥ ಸರ್ಕಾರ ಆ ಹಿಂದುಳಿದವರಿಗೆ, ದಲಿತರಿಗೆ, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಂಥ ಹಣ ಕ್ಯಾನ್ಸಲ್ ಮಾಡಿದ್ರು. ಇವರು ಹಿಂದುಳಿದವರು, ದಲಿತರು, ಉದ್ಧಾರವನ್ನು ಹೇಳ್ತಾರೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಅದೆಲ್ಲ ರಾಜಕೀಯ ಭಾಷಣ ನಾನು ಮಾಡಲ್ಲ. 1 ಕೋಟಿ ಒಂದು ರಸ್ತೆಗೆ ರಿಪೇರಿಗೆ ಎಲ್ಲ ಶಾಸಕರಿಗೂ, ಅದರಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಬೇಡ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಗುಂಡಿಗಳಾಗಿದ್ದಾವಲ್ಲ, ಆಡಳಿತ ಪಕ್ಷ ಇರೋಂಥ ರಸ್ತೆಗಳು ಮಾತ್ರ ಗುಂಡಿ, ವಿರೋಧ ಪಕ್ಷ ಇರೋಂಥ ರಸ್ತೆಗಳು ಗುಂಡಿ ಇಲ್ಲ ಅನ್ನಂಗಿಲ್ಲ. ಎಲ್ಲ ರಸ್ತೆನೂ ಗುಂಡಿಯಾಗಿದೆ. ಅಪ್ಪ ₹1 ಕೋಟಿ ಬಿಡುಗಡೆ ಮಾಡಪ್ಪ ಅಂತ ನಾನು ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡ್ತೇನೆ. ಅದೆಲ್ಲ ಬೇಡಪ್ಪ. ನಾನು ಅದಕ್ಕೆಲ್ಲ ನಾನು ಮಾತಾಡೋಕೆ ನಾನೇನು ವಿರೋಧ ಪಕ್ಷ ನಾಯಕ ಅಲ್ಲ. ನಾನು ಜನರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. 1 ಕೋಟಿ ಮುಖ್ಯಮಂತ್ರಿ 50 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ 1 ಕೋಟಿ ಕೊಡ್ರಿ. ನಿಮ್ಮ ಸಾಧನಾ ಸಮಾವೇಶ ಜನ ನೆನ್ಪಿಟ್ಕೋತಾರೆ.
ಅಯ್ಯ ರಾಮ, 2 ವರ್ಷದ ದಡ್ಡರು ಅಂತ ಹೇಳ್ತೀರೋ ಏನಂತ ಕರಿತೀರಿ? ನನ್ನ ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿ ಫಸ್ಟ್ ಟೈಮ್ MLA ಆದಾಗ ಮನೆ ಬಂಗಾರಪ್ಪನವ್ರು 25 ಲಕ್ಷ ರೂಪಾಯಿ ಒಬ್ಬೊಬ್ಬ ಶಾಸಕನಿಗೆ ಕೊಟ್ಟರು. ಯಾವುದೇ ಪಕ್ಷ ನೋಡಲಿಲ್ಲ 89ರಲ್ಲಿ. ಆ 25 ಲಕ್ಷ ರೂಪಾಯಿನ ಅವ್ರು ಹೇಳಿದ್ದೇನು ಅಂದರೆ, ಎಲ್ಲ ಬಡವರ ಏರಿಯಾಗಳಿಗೆ ನೀವು ಅವರು ದೇವಸ್ಥಾನಗಳಿಗೆ ಕೊಡ್ತಿರೋ, ರಸ್ತೆಗೆ ಕೊಡ್ತಿರೋ, ಸಮುದಾಯ ಭವನಕ್ಕೆ ಕೊಡ್ತಿರೋ, ಶಾಲೆ ರಿಪೇರಿ ಕೊಡ್ತಿರೋ, ನಿಮಗೆ ಅಧಿಕಾರ 25 ಲಕ್ಷ ರೂಪಾಯಿ ಕೊಟ್ಟರು. ಅಲ್ಲಿಂದ ಶುರು ಆಗಿತ್ತು. ಈ ಸರ್ಕಾರ ಬಂದಮೇಲೆ ಶಾಸಕ ನಿಧಿ 25 ಲಕ್ಷ ಕೊಟ್ಟಿಯಾರ? ಇಷ್ಟು ವರ್ಷದ ಮೇಲೆ ನಂತರ ಹೇಳ್ತಿರೋದು ನಾನು. 1 ರೂಪಾಯಿ ಕೊಡದೇ ಇರೋಂಥ ಸರ್ಕಾರ ಈಗ 50 ಕೋಟಿ ಕೊಡ್ತೀನಿ ಅಂದರೆ ಶಾಸಕರನ್ನ ದಡ್ಡರು ಅಂತ ಕರಿತೀರೋ, ಮುಖ್ಯಮಂತ್ರಿನ ದಡ್ಡರು ಕೊಡ್ತೀರೋ, ಜನನ ದಡ್ಡರು ಮಾಡಕ್ಕೆ ಹೊಂಟಿದಾರ. ಬ್ಯಾನರ್ ಹೆಡ್ಲೈನ್ ಇವತ್ತೆಲ್ಲ ಪತ್ರಿಕೆಗಳು 50 ಕೋಟಿ ರೂಪಾಯಿ, 50 ಕೋಟಿ, 50 ಕೋಟಿ ಮುಗಿತುಪ್ಪ. ಆದರೂ ಒಂದು ಸ್ವಲ್ಪ ನಂಬ್ತೀನಿ ಮುಖ್ಯಮಂತ್ರಿಗಳನ್ನ. ನಿಮ್ಮ ಸಾಧನಾ ಸಮಾವೇಶದ ನೆನಪಿಗೆ 1 ಕೋಟಿ ರೂಪಾಯಿ ರಿಲೀಸ್ ಮಾಡಿ, ಉಳಿದಿದ್ದು ಗ್ರಾಜುವಲ್ ನೀವು ಯಾವ ಥರ ಮಾಡಿ. ಈಗ ನೂತನವಾಗಿ ಆಯ್ಕೆ ಆಗಿರುವಂತ ಅಂದ್ರೆ 2 ವರ್ಷದ ಹಿಂದೆ ಏನು ಆಯ್ಕೆ ಆಗೋಲ್ಲ MLA ಆದ್ರೆ ಏನೋ ಇರ್ತದೆ ಅಂತ ಇನ್ನು ಸೂಸೈಡ್ ಮಾಡ್ಕೊಂಡಿಲ್ಲ. ಈಗ ಅನೇಕ ರೈತರು ಸಾಲ ಮಾಡಿದ್ರು ಸೂಸೈಡ್ ಮಾಡ್ಕೊತಾರೆ. ಇದೆಲ್ಲ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಜನ ತಾಳ್ಮೆ ಇದ್ದಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ನಿಮ್ಗೆ ಆ ರಸ್ತೆ ಮಾಡಿಸ್ಕೊಡ್ತೀವಿ, ಈ ದೀಪ ಇಲ್ಲಿ ಹಾಕ್ಸ್ಕೊಡ್ತೀವಿ, ಇಲ್ಲ ಶೌಚಾಲಯ ಕಟ್ತೀವಿ, ಸ್ಕೂಲ್ ರಿಪೇರಿ ಮಾಡ್ತೀವಿ, ಸಮುದಾಯ ಭವನ ಮಾಡಿಕೊಡ್ತೀವಿ ಅಂತ 100 ಹೇಳಿ ಬಂದಿರ್ತಾರಲ್ಲ. ಒಂದೇ 1 ರೂಪಾಯಿ ಬರಲಿಲ್ಲ. ಏನು ಮಾಡ್ಬೇಕು ಶಾಸಕರು? ಎಲೆಕ್ಷನ್ ಶಾಸಕರ ಹಣೆ ಬರೋದು, ನಾನು ಅದರ ಸುದ್ದಿ ಹೋಗಿಲ್ಲ. ಆದರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಆದರೆ ಆಶ್ವಾಸನೆ ಕೊಟ್ಟಿದ್ರಲ್ಲ, ಒಂದೇ ಒಂದು ಆಶ್ವಾಸನೆ ಈಡೇರಿಕಾಗಿಲ್ಲಲ್ಲ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮುದಾಯದವರು ನಮ್ಮ ಮನೆ ಬರ್ತಾ ಇದ್ದಾರೆ. ಹಣ ನೀನು ಆ ಸಂದರ್ಭದಲ್ಲಿ ಮಾಡಿದ್ರಿ, ಅಷ್ಟು ರಿಲೀಸ್ ಮಾಡಿದ್ರಿ, ಅಲ್ಲಿಗೆ ನಿಂತೋಯ್ತು, ಮುಂದಿನ ದುಡ್ಡು ಬಂದಿಲ್ಲ, ಏನು ಮಾಡ್ಬೇಕು ನಾವು ಅಂತ ನಾನು ಹೇಳಿದೆ ಅವರಿಗೆ. ಇನ್ನು ಈ ಸರ್ಕಾರದಿಂದ ಬರಲ್ಲಪ್ಪ, ಮುಂದಿನ ಚುನಾವಣೆ ತನಕ ಕಾಯಿರಿ, ಈ ಸರ್ಕಾರ ಹೋಗುತ್ತೆ. ಮುಂದಿನ ಚುನಾವಣೆ ನಂತರ ಖಂಡಿತ ನಿಮ್ಮದು ಆ ಉಳಿದಿದ್ದಂಥ ಅರ್ಧಂಬರ್ಧ ನಿಂತಿರೋ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅನ್ನೋಂಥ ಮಾತು ನಾನೇ ಹೇಳ್ತಾ ಇದ್ದೀನಿ. ಯಾರು ವಿಶ್ವಾಸ ಇದೆ? ನಿಮಗಿರ್ಬೋದು ಅಷ್ಟೇ. ಬಜೆಟ್ಟು ಕೇವಲ ಘೋಷಣೆ ಇರೋದು ಇವು ಕರ್ನಾಟಕ ರಾಜ್ಯದಲ್ಲಿ. ಕೇಂದ್ರದಿಂದ ಒಂದಿಷ್ಟು ದುಡ್ಡುಗಳು ಬರ್ತಾ ಇದ್ದಾವೆ. ಆ ಜಲ್ ಜೀವನ್ ಮಿಷನ್ ಇರ್ಬೋದು, ಬೇರೆ ಬೇರೆ ರಸ್ತೆಗಳ ಬಗ್ಗೆ ಇರ್ಬೋದು. ಹಾಗಾಗಿ ಆ ಶಾಸಕರುಗಳು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ, ಏನೋ ಒಂದಿಷ್ಟು ಕೆಲಸ ಆಗ್ತಿದೆ ಅಂತ. ಕೇಂದ್ರ ದುಡ್ಡು ಬರಲಿಲ್ಲ ಅಂತಂದಿದ್ರೆ ನಾನು ಹೇಳಿದ್ನಲ್ಲ, ಶಾಸಕರು ಸೂಸೈಡೇ ಮಾಡ್ಕೋಬೇಕಾಗಿತ್ತು. ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಿಗಳಿಗೆ UPI ತೆರಿಗೆ ಹಾಕುವಂತ ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಹಣ ಹೊಂದಿಸ್ತಿದೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿದೆ. ನಾನು ಅದಕ್ಕೆ ಹೇಳ್ತೀನಲ್ಲ, ಆರೋಪಕ್ಕೆ ಉತ್ತರ ಸರ್ಕಾರ ಕೊಡಬೇಕು. ಇದು ಹೌದು ಅಲ್ಲೋ ಅಂತ. ಹೌದು ಅನ್ನೋದಾದರೆ ಜನ ತೀರ್ಮಾನ ಮಾಡ್ತಾರೆ, ಇಲ್ಲ ಅಂದರೂ ಜನ ತೀರ್ಮಾನ ಮಾಡ್ತಾರೆ. ಯಾಕೆಂತಂದರೆ ಇದೆಲ್ಲ ಬೀದಿ ವ್ಯಾಪಾರಿಗಳದಿದು. ದೊಡ್ಡ ದೊಡ್ಡ ಮಹಲ್ನಲ್ಲಿ ಕಟ್ಕೊಂಡಿರೋದಲ್ಲ, ದೊಡ್ಡ ದೊಡ್ಡ ಶ್ರೀಮಂತರದಲ್ಲ, ಕೈಗಾರಿಕೆಗಳದಲ್ಲ. ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಸರ್ಕಾರ ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದರೆ ಇದೆಲ್ಲ ಗೊಂದಲಗಳು ಹಾಗೇನೆ.